ರಾಜಕೀಯವಾಗಿ ಟೀಕೆ ಮಾಡ್ಬೋದು, ಕೆಲವರು ಅಭಿನಂದಿಸಬಹುದು, ಇದು ಸರ್ವೇ ಸಾಮಾನ್ಯ. ಆದ್ರೆ ನಮ್ಮ ಡ್ಯೂಟಿ ನಾವು ಮಾಡಿದೀವಿ. ಈಗ ಇನ್ನ ರಾಜ್ಯಕ್ಕೆ ಈ ವರ್ಷ ಒಳ್ಳೆ ಮಳೆ ಬಿದ್ದಿದೆ, ಬೆಳೆ ಆಗ್ತಾ ಇದೆ, ಸಮೃದ್ಧಿ ಆಗ್ತಾ ಇದೆ, ಎಲ್ಲ ವಿಘ್ನಗಳು ಕೂಡ ನಿವಾರಣೆ ಆಗ್ತಾ ಇದೆ. ಸೊ ಆ ಬರಗಾಲದ ಒಂದು ಛಾಯ ಈ ವರ್ಷ ಬರಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ನಮ್ಮ ಕೆಲವು ಬಯಲುಸೀಮೆಯಲ್ಲಿ ಮಳೆ ಕಡಿಮೆ ಇದೆ, ಈಗೂ ಮಳೆ ಕಡಿಮೆ ಇದೆ. ಕೆರೆಗಳು ತುಂಬಿರ್ಬೋದು, ಇನ್ಕ್ಲೂಡಿಂಗ್ ಮಂಡ್ಯ, ಬೆಂಗಳೂರು ಗ್ರಾಮಾಂತರ, ತುಮಕೂರು, ಇಲ್ಲೆಲ್ಲ ಇನ್ನ ಕೆರೆಗಳು ತುಂಬಿಲ್ಲ. ಈ ಎತ್ತಿನಹೊಳೆ ಯೋಜನೆ ಬಹಳ ಚಾಲೆಂಜಿಂಗ್ ಆಗಿ ತೆಗೆದುಕೊಂಡಿದೆ. ಯಾಕೆಂದ್ರೆ ಕಳೆದ 3 ವರ್ಷ ಏನ್ ಬಿಜೆಪಿ ಗವರ್ಮೆಂಟ್ ಇತ್ತು ಅದು ಸ್ಟ್ಯಾಂಡ್ ಸ್ಟಿಲ್ ಆಗಿತ್ತು. ಎಲ್ಲಿ ಯಾವ ಪಾಯಿಂಟ್ ಅಲ್ಲಿ ನೀರ್ ಬಗ್ಗೆ ಚಿಂತೆ ಮಾಡಬೇಕು ಅದ್ರ ಬಗ್ಗೆ ಅವರು ಟೈಮ್ ಸರಿಯಾಗಿ ಡಿವೋಟ್ ಮಾಡಿರ್ಲಿಲ್ಲ. ಅದಕ್ಕೆ ನಾನಾ ಕಾರಣಗಳಿರ್ಬೋದು. ಸೊ ನಿನ್ನೆ ಈಗಾಗಲೇ ನಮಗೆ ಕೇಂದ್ರ ಸರ್ಕಾರ ಏನು ನನಗೆ ಹಣ 5,300 ಕೋಟಿ ಮಾತು ಕೊಟ್ಟಿದ್ರು, ಅದು ಕೂಡ ಇಲ್ಲಿವರೆಗೂ ರಿಲೀಸ್ ಆಗಿಲ್ಲ. ಮಾದಾಯಿ ಸ್ವಲ್ಪ ಏಟಾಗಿದೆ. ಇದ್ರ ಬಗ್ಗೆ ಇನ್ನೊಂದು 15 ದಿನದಲ್ಲೇ ಚೀಫ್ ಮಿನಿಸ್ಟರ್ ಹತ್ರ ಮಾತಾಡಿ ಆಲ್ ಪಾರ್ಟಿ ಮೀಟಿಂಗ್ ಕರಿಬೇಕಾ, ಡೆಲಿಗೇಷನ್ ಕರಿಬೇಕಾ, ನಾವು ಯಾವ ರೀತಿ ಹೋರಾಟ ಮಾಡಬೇಕು ಅಂತೇಳಿ ನಾವು ಸದ್ಯಕ್ಕೆ ಚರ್ಚೆ ಮಾಡೋರಿದ್ದೇವೆ. ಈಗ ತಾವು ಚಿಕ್ಕಬಳ್ಳಾಪುರದ ಮಾಜಿ ಶಾಸಕರು ನನಗೊಂದು ದೊಡ್ಡ ಸವಾಲ್ ಹಾಕ್ಬಿಟ್ಟಿದ್ದಾರೆ. ಅಲ್ಲ, ಸವಾಲ್ ಅಂದ್ರೆ ಪ್ರೀತಿಯಿಂದ, ಅದು ಚಾಲೆಂಜಿಂಗ್ ಜಾಬ್. ಬೇರೆದು ಕೊಡ್ತೀನಿ ಅಂತ ಹೇಳಿದ್ದಾರೆ ಅಂದ್ರೆ ಅದು ಚಾಲೆಂಜಿಂಗ್ ಜಾಬ್. ಅದು ಪ್ರೀತಿ ಅಲ್ಲ, ಸರಿಯಾದ ರೆಸ್ಪಾನ್ಸಿಬಿಲಿಟಿ. ಅದನ್ನ ರೆಸ್ಪಾನ್ಸಿಬಿಲಿಟಿ ನಾನು ಸ್ವೀಕಾರ ಮಾಡಲಿಕ್ಕೆ ಸಿದ್ಧ ಇದ್ದೇನೆ. ಈಗ ಹಿಂದೆ ಕೂಡ ಶರಾವತಿ ಸುಟ್ಟೋಗಿತ್ತು. ಬಹುಶಃ 2 ತಿಂಗಳಲ್ಲೇ ಶರಾವತಿ ರೆಡಿ ಮಾಡಿಸಿದ್ದೆ. ತುಂಗಭದ್ರಾ 19ನೇ ಗೇಟು ಒಡೆದೋಗಿತ್ತು. ಏನೇನ್ ಟೀಕೆ ಮಾಡಿದ್ರು ಅದು ಕೂಡ ನೀವೆಲ್ಲ ಗಮನಿಸಿದ್ದೀರಿ. ನಾವು ಅದಕ್ಕೂ ಕೂಡ ಉತ್ತರ ಕೊಟ್ಟು ಈಗಾಗಲೇ ನೀರು ತುಂಬಿದೆ, ನೀರು ಉಳಿಸ್ಕೊಂಡಿದೀವಿ, ಗೇಟು ರಿಪೇರಿ ಮಾಡಿದೀವಿ. ಇದಕ್ಕಿನ್ನ ಇನ್ನೇನು ಒಬ್ಬ ಮಂತ್ರಿಯಾಗಿ ಇದ್ಕೊಂಡು ಒಂದು ಸರ್ಕಾರ ಇನ್ನೇನು ಕೆಲಸ ಮಾಡ್ಲಿಕ್ಕೆ ಸಾಧ್ಯ? ಹಂಗೆ ನಿನ್ನೆ ಫಸ್ಟ್ ನಾನು ಪ್ರಯಾರಿಟಿ ತೆಗೆದುಕೊಂಡಿದ್ದು, ನನಗೂ ಗೊತ್ತಿದೆ ಚಿಕ್ಕಬಳ್ಳಾಪುರ ಮತ್ತು ಕೋಲಾರ ಮಹಾಜನತೆಗೆ ಆ ನೀರಿನ ನೋವು. 2,000 ಅಡಿಗೆ ನೀರು ಹೋಗಿ ಕೊನೆಗೆ ಆ ಕ್ಲೋರೈಡು ಬೇರೆ ಬೇರೆ ಎಲ್ಲ ಏನೇನು ಸಮಸ್ಯೆ ಇದೆ ಅಂತೇಳಿ ಗೊತ್ತಿದೆ. ನಮ್ಮ ರಮೇಶ್ ಕುಮಾರ್, ಕೃಷ್ಣ ಬೈರೇಗೌಡರು ಎಲ್ಲ ಹಿಂದೆ, ಸುಧಾಕರ್ ಇನ್ಕ್ಲೂಡಿಂಗ್ ಸುಧಾಕರ್ ಅವರೆಲ್ಲ ಸೇರಿ ಹೋರಾಟ ಮಾಡಿದ್ರು. ನಾನು ಇಲ್ಲ ಅಂತ ಹೇಳಲಿಲ್ಲ. ಅದೆಲ್ಲ KH ಮುನಿಯಪ್ಪ, ನಮ್ಮ ವೀರಪ್ಪ ಮೊಯ್ಲಿ, ನಮ್ಮ ಸುಬ್ಬಾರೆಡ್ಡಿ, ಶಿವಶಂಕರ್ ರೆಡ್ಡಿ ಅವರೆಲ್ಲ ಹಿಂದೆ ಬೇಕಾದಷ್ಟೆಲ್ಲ ಫೈಟ್ ಮಾಡಿದ್ರು ಈ ವಿಚಾರದಲ್ಲಿ. ಸೊ ಅದಕ್ಕೆ ಒಂದು ನಾವು ವ್ಯವಸ್ಥೆ ಮಾಡ್ತಾ ಇದ್ದೀವಿ. ತಕ್ಷಣ ನಾನು ಇದಾದ ಮೇಲೆ ನಾನೆಲ್ಲ ಹೊರಗಡೆ 1 ವಾರ ನನ್ನ ಖಾಸಗಿ ಪ್ರವಾಸಕ್ಕೆ, ನಾಳೆಯಿಂದ ಯಾರಿಗೂ ಸಿಗುದಿಲ್ಲ. ನಾನು ಅದು ತಮ್ಮ ಮುಖಾಂತರ ಹೇಳ್ತಾ ಇದ್ದೀನಿ, ಯಾರು ಬರಕ್ ಹೋಗ್ಬೇಡಿ, ನಾನು ಹುಡುಕೊಂಡು 1 ವಾರ ನಾನು ಇರುವುದಿಲ್ಲ. ಬಂದ ಮೇಲೆ ಆ ತುಮಕೂರು ದೊಡ್ಡಬಳ್ಳಾಪುರದ ಪ್ರಾಬ್ಲಮ್ ಏನಿದೆ ಮತ್ತು ಫಾರೆಸ್ಟ್ ಪ್ರಾಬ್ಲಮ್ ಏನಿದೆ ಅದನ್ನ ನಾನು ಸದ್ಯಕ್ಕೆ ಸಾರ್ಟ್ ಔಟ್ ಮಾಡ್ತೀನಿ. ಚೀಫ್ ಮಿನಿಸ್ಟರ್ ಕೂಡ ಈಗಾಗಲೇ ನಾವೆಲ್ಲ ಹೇಳಿದ್ದೇವೆ, ಇದೊಂದು ಚಾಲೆಂಜಿಂಗ್ ಜಾಬ್. ಸೊ ನಾನೇನು ನಮ್ಮ ಫ್ರೆಂಡು ಸುಧಾಕರ್ ಹೇಳಿದ್ದಾರೆ, ಎಂಪಿ ಸುಧಾಕರ್ ತಾನೆ, ಮಂತ್ರಿ ಸುಧಾಕರ್, ಇಬ್ರು ಸುಧಾಕರ್ ಇದ್ದಾರೆ, 3 ಸುಧಾಕರ್ ಇದ್ದಾರೆ, 2 ಮಂತ್ರಿ ಇದ್ದಾರೆ, 2 MP ಇದ್ದಾರೆ, ಮಾಜಿ ಸಚಿವರು ಸುಧಾಕರ್ ಏನ್ ಹೇಳಿದ್ದಾರೆ. ಇದನ್ನ ಚಾಲೆಂಜಿಂಗ್ ಆಗಿ ತಗೋಣ, ಬಹಳ ಗೌರವದಿಂದನೂ ಸ್ವೀಕಾರ ಮಾಡೋಣ, ಸಲಹೆಂತಾರ ತೆಗೆದುಕೊಳ್ಳೋಣ. ಇದು ಅವ್ರ ಭೂಮಿಲಿ ನಡೀತು ಪೂಜೆ, ಅವರ ನೇತೃತ್ವದಲ್ಲಿ, ಅವರ ಅಧ್ಯಕ್ಷತೆಯಲ್ಲೇ ನಡೀತು. ಆಗ್ಲಿ ಅಂತ ಆಸೆ, ಅವ್ರ ಆಸೆನ ನೆರವೇರಿಸೋಣ. ಈಗ ಮಧ್ಯಂತರ ವರದಿ ಬೇರೆ 1 ತಿಂಗಳಲ್ಲಿ ಕೊಡಿ ಅಂತ ಹೇಳಿ ನೀವು ಕ್ಯಾಬಿನೆಟ್ ಅಲ್ಲಿ ಚರ್ಚೆ ಮಾಡಿದ್ರಿ. ಕೆಲವೊಂದು ಕಡೆ ಅದನ್ನ ಮುಚ್ಚಾಕುವಂತ ಪ್ರಯತ್ನ ನಡೀತಾ ಇದೆಯಾ? ಇನ್ನ ನನಗೆ ಆ ವಿಚಾರನೇ ಗೊತ್ತಿಲ್ಲ. ನಾನು ನನ್ನ ಕೆಲಸದಲ್ಲಿ ನಾನು ಕ್ಯಾಬಿನೆಟ್ಗೆ ಹೋಗ್ಲಿಲ್ಲ. ನಾನು ಸಕಲೇಶ್ಪುರದಲ್ಲಿ ಎತ್ತಿನಹೊಳೆಯಲ್ಲೇ ಇದ್ದೆ. ಇದೆಲ್ಲ ಕಾರ್ಯಕ್ರಮ ನೋಡ್ಬೇಕಾಯ್ತಲ್ಲ.
ಸೊ ಇಷ್ಟಿದೆ. ಎಲ್ಲರಿಗೂ ನಮಸ್ಕಾರ. ಇನ್ನೊಂದು ಜೋಶಿ ಅವರು ಗಂಭೀರ ಆರೋಪ ಮಾಡಿದ್ದಾರೆ ಸರ್. ದರ್ಶನ್ ಅವ್ರ ಫೋಟೋ ಸರ್ಕಾರನೇ ಬಿಟ್ಟಕ್ಕೆ ಫೋಟೋ ಬಿಟ್ಟಿದ್ದಾರೆ ಅಂತ ಡೈವರ್ಟ್ ಆರೋಪ ಮಾಡೋಕೆ ಮಾಡಿದ್ದಾರೆ. ಫೋಟೋಗಳನ್ನ ರಿಲೀಸ್ ಮಾಡಿಸಿದೆ. ಹೆಂಗೆ ಈ ಮೂಢ ಪ್ರಕರಣ ವಾಲ್ಮೀಕಿ ಪ್ರಕರಣಗಳನ್ನ ಡೈವರ್ಟ್ ಮಾಡಕ್ಕೆ ಆ ಫೋಟೋ ರಿಲೀಸ್ ಮಾಡಿಸಿದೆ ರಿಲೀಸ್ ಸರ್ಕಾರ ಮಾಡಿದೆ ಅಂತ ಆರೋಪ ಮಾಡಿದ್ದಾರೆ. ನೋಡಪ್ಪ, ನಾನು ನಮ್ಮ ಕೇಂದ್ರ ಮಂತ್ರಿ ಇದೆಲ್ಲ ಬಿಡಿ, ಯಾವುದು ದರ್ಶನ್ ವಿಚಾರ ಮೂಢ ವಿಚಾರ ಬಿಡಿ. ಈಗ ಮಾದಾಯಿ ವಿಚಾರ ಏನು ನಮ್ಗೆ ತೊಂದರೆ ಆಗಿದೆ, ಅದಕ್ಕೊಂದು ಪರ್ಮಿಷನ್ ಕೊಡ್ಸ್ರಪ್ಪ, ಭದ್ರಕ್ಕೆ ದುಡ್ಡು ಕೊಡ್ಸ್ರಪ್ಪ. ಕೈ ಮುಗಿದು ಗಣೇಶ ಹಬ್ಬದ ದಿನ ಆ ವಿಘ್ನ ಎಲ್ಲ ನಿವಾರಣೆ ಮಾಡಲಿ ಅಂತ ಇಲ್ಲಿಂದನೇ ನಾನು ನಮ್ಮ ಪ್ರಹ್ಲಾದ್ ಜೋಶಿ ಅವರಿಗೆ ದೀರ್ಘ ದಂಡ ನಮಸ್ಕಾರ ಮಾಡ್ತೀನಿ. ಬಟ್ ಆರೋಪ ಮಾಡಿದ್ದಾರೆ ಇಲ್ಲಿ ಅವ್ರು ಮಾಡ್ತಾ ಇರ್ಲಿ.